ವಿ4 ನ್ಯೂಸ್ಗೆ ಸ್ವಾಗತ. ಕತೆ, ಕಾರಣ, ಲೋಕ, ಪುರಾಣ. ಈ ಬಾರಿ 72% ಮತ ಚಲಾವಣೆಯ ಗುರಿ ಇಟ್ಟುಕೊಂಡು ಚುನಾವಣಾ ಆಯೋಗವು 18ನೇ ಲೋಕಸಭಾ ಚುನಾವಣೆಯನ್ನು ನಡೆಸಲು ಮುಂದಾಗಿದೆ. ಇನ್ನೇನು ದಿನಾಂಕ ಪ್ರಕಟವಾಗುವುದು ಮಾತ್ರ ಬಾಕಿ ಇದೆ. ಇದರ ಜೊತೆಗೆ ಒಬ್ಬ MP ಅಭ್ಯರ್ಥಿಯು 95 ಲಕ್ಷ ರೂಪಾಯಿ ಮಾತ್ರ ಚುನಾವಣೆಗೆ ಖರ್ಚು ಮಾಡಬೇಕು ಅಂತ ಚುನಾವಣಾ ಆಯೋಗ ನಿಗದಿ ಮಾಡಿದೆ. 95 ಲಕ್ಷಕ್ಕೆ ಟಿಕೆಟೇ ಸಿಗೋದಿಲ್ಲ, ಇನ್ನು ಖರ್ಚು ಹೆಂಗೆ 95 ಲಕ್ಷದಲ್ಲಿ ಮುಗಿಸೋದು ಅಂತ ಕೆಲವರ ಲೆಕ್ಕಾಚಾರ ಹಾಕ್ತಿರುವುದಾಗಿ ಹೇಳಲಾಗಿದೆ. ಕೋಟಿ ವಿಚಾರದಲ್ಲಿ ಚುನಾವಣಾ ಆಯೋಗ ಒಬ್ಬ ಅಭ್ಯರ್ಥಿ 95 ಲಕ್ಷ ಮಾತ್ರ ಖರ್ಚು ಮಾಡಬೇಕು ಅಂತ ಹೇಳಿದೆ. ಇವೆಲ್ಲ ಕಾಗದದಲ್ಲಿ ಒಂದು, ರಾಮನ ಲೆಕ್ಕ ಒಂದು, ಕೃಷ್ಣನ ಲೆಕ್ಕ ಒಂದು, ಅಭ್ಯರ್ಥಿಯ ಲೆಕ್ಕ ಒಂದು, ಕಾರ್ಯಕರ್ತರ ಲೆಕ್ಕ ಒಂದು ಎನ್ನುವಂಥ ಇದೆ. ಅದೇನೇ ಇರಲಿ, ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ಸಿನ 10 ಮುಖ್ಯಮಂತ್ರಿಗಳು BJPಗೆ ಪಕ್ಷಾಂತರ ಆಗಿದ್ದರು. ಈಗ ಕಳೆದ ವರ್ಷ ಕೇರಳದ ಮುಖ್ಯಮಂತ್ರಿಯಾಗಿದ್ದ AK ಆಂಟನಿಯವರ ಮಗ ಅನಿಲ್ ಆಂಟನಿ BJP ಸೇರಿ ಇವಾಗ ಟಿಕೆಟ್ ಕೂಡ ಗಿಟ್ಟಿಸಿದ್ದಾರೆ. ಈಗ ಹೊಸದಾಗಿ ಕೇರಳದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಕರುಣಾಕರನ್ ಅವರ ಮಗಳು ಪದ್ಮಜ ಅವರು ಈಗ BJP ಸೇರಿದ್ದಾರೆ. ಹಾಗೆ ಬೇರೆ ಬೇರೆ ಪಕ್ಷಕ್ಕೆ ಸೇರುವಲ್ಲಿ ಈಗ ಮುಖ್ಯವಾಗಿ BJPಗೆ ಸೇರುವವರ ಸಂಖ್ಯೆ ಹೆಚ್ಚು ಇದೆ. ಹಾಗೆ BJPಗೆ ನಾಯಕರು ಮಾತ್ರ ಸೇರಿದ್ದಾರಾ, ಓಟ್ ಹಾಕೋರು ಸೇರಿದ್ದಾರಾ ಅಂತ ಇನ್ಮೇಲೆ ಮತದಾನ ಎಲ್ಲ ಮುಗಿದ ಮೇಲೆ ಗೊತ್ತಾಗಬೇಕು. ಅದಕ್ಕಿಂತ ಮುಂಚೆ ಗೊತ್ತಾಗೋದಿಲ್ಲ. ನಾಯಕರು ಸೇರಿದ ಮಾತ್ರ ಕೂಡಲೇ ಸಿದ್ಧಿ ಆಗುತ್ತೆ. ಆ ಸುದ್ದಿಯ ನಡುವೆ ಚುನಾವಣಾ ಬಾಂಡ್ನ ಹಣ ಏನಾಯಿತು ಎನ್ನುವುದರ ಬಗ್ಗೆ ಇವಾಗ ಮೊದಲ ಬಾರಿಗೆ ಇಷ್ಟು ದಿನ ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯಾಲಯ ನಿಂದನೆ ಪ್ರಕರಣವನ್ನು ಜನರ ಮೇಲೆ ಹಾಕ್ತಾಯಿದ್ರು. ಇದೇ ಮೊದಲ ಬಾರಿಗೆ SBI ಮೇಲೆ ನ್ಯಾಯಾಲಯ ನಿಂದನೆ ಪ್ರಕರಣ ಹಾಕಲಾಗಿದೆ. SBI ಒಕ್ಕೂಟ ಸರ್ಕಾರ ಕೇಳಿದ ಕೂಡಲೇ ಮಾಹಿತಿಯನ್ನು ನೀಡಿದೆ, ಆದರೆ ಸುಪ್ರೀಂ ಕೋರ್ಟ್ ಮಾಹಿತಿ ಕೇಳಿದರೆ ಕೊಟ್ಟಿಲ್ಲ ಅಂತ ಅದರ ಮೇಲೆ ADR ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್, ಪ್ರಜಾಸತ್ತಾತ್ಮಕ ಸುಧಾರಣಾ ಒಕ್ಕೂಟದವರು ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾವುದ್ರ ಮೇಲೆ? ನ್ಯಾಯಾಂಗ ನಿಂದನೆ ಮಾಡಿರುವಂಥ ಒಂದು ಸಂಸ್ಥೆ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ಮೊಕದ್ದಮೆ ನೋಡಿದ್ದಾರೆ. ಇದೊಂದು ಆಸಕ್ತಿದಾಯಕ, ಮಾರ್ಚ್ 11ರಂದು ವಿಚಾರಣೆಗೆ ಬರಬಹುದು. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಬಹಳ ಆಸಕ್ತಿದಾಯಕ ವಿಚಾರಗಳೆಲ್ಲ ನಡೀತಾ ಇವೆ. ಹಣದ ಹೊಳೆಯೇ ಹರಿಯಬಹುದಾದ ಈ ಚುನಾವಣೆಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಆಯ್ಕೆ ಎರಡೂ ಪಕ್ಷಗಳಿಗೆ ಕಗ್ಗಂಟಾಗಿ ಕೂತಿದೆ. ಆದರೆ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ನಿನ್ನೆ ಮೊದಲ ಬಾರಿಗೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲು ಕಾಂಗ್ರೆಸ್ ಹೈಕಮಾಂಡ್ ಸಭೆ ನಡೆಸಿತ್ತು. ಅದರಲ್ಲಿ ರಾಹುಲ್ ಗಾಂಧಿಯವರು ವಯನಾಡಿನಲ್ಲೇ ಸ್ಪರ್ಧಿಸುವುದು ಅಂತ ಪಕ್ಕಾ ನಿಗದಿ ಮಾಡಲಾಗಿದೆ ಎಂದು ಕೂಡ ವರದಿಯಾಗಿದೆ. ಉಳಿದಂತೆ ಹೆಚ್ಚಿನ ಹೆಸರುಗಳನ್ನು ಅಂತಿಮಗೊಳಿಸಲಾಗಿದೆ ಅಂತ ಹೇಳಿದರೆ ಹೊರತು ಹೆಸರುಗಳನ್ನು ಬಹಿರಂಗಪಡಿಸಿಲ್ಲ. ಬಹುಶಃ ನಾಳೆ ಬಹಿರಂಗಪಡಿಸಬಹುದು. ಕರ್ನಾಟಕದ ಮಟ್ಟಿಗೆ ಯಥಾ ಪ್ರಕಾರ ಕಾಂಗ್ರೆಸ್ ಮತ್ತು BJP ಎರಡೂ ತಲೆಯನ್ನು ಪರಪರ ಕೆರೆದುಕೊಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ.
ಯಾರ ಹೆಸರನ್ನು ಅಂತಿಮ ಮಾಡುವುದಂತ. ಆಂಧ್ರ ಪ್ರದೇಶವನ್ನು ತೆಗೆದುಕೊಂಡ್ರೆ ಆಂಧ್ರ ಪ್ರದೇಶದಲ್ಲಿ 25 ಲೋಕಸಭಾ ಸ್ಥಾನಗಳಿವೆ. ಕಾಂಗ್ರೆಸ್ಸಲ್ಲಿ ಯಾವಾಗಲೂ ಹಿಂದೆಲ್ಲ ಎಲ್ಲವನ್ನು ಗೆಲ್ತಾ ಇದ್ದ ಕಾಲ ಒಂದಿತ್ತು. ಆಮೇಲೆ ಕೆಲವು ಸ್ಥಾನಗಳನ್ನು 85ರ ಬಳಿಕ ಕಾಂಗ್ರೆಸ್ ಗೆಲ್ಲುವ ಸ್ಥಾನಗಳು ಕಡಿಮೆ ಆಗ್ತಾ ಬಂತು, ಲೋಕಸಭಾ ಸ್ಥಾನಗಳು. ಆದರೂ ಅದು ತನ್ನ ಬಲವನ್ನು ಅರ್ಧಕ್ಕರ್ಧ ಉಳಿಸಿಕೊಂಡಿತ್ತು. ಆದರೆ 2019ರ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಸಿಗೆ ದೊಡ್ಡ ಪೆಟ್ಟು ಕೊಟ್ಟ ಚುನಾವಣೆ. ಆಂಧ್ರದ 25ರಲ್ಲಿ ಒಂದು ಕೂಡ ಕಾಂಗ್ರೆಸ್ ಗೆದ್ದಿಲ್ಲ. ಅಂತ ಬಿ ಜೆ ಪಿ ಸಂತೋಷ ಪಡುವಂತಿಲ್ಲ. ಬಿ ಜೆ ಪಿ ಕೂಡ ಒಂದೂ ಗೆದ್ದಿಲ್ಲ. 25ರಲ್ಲಿ 22 ವೈ ಎಸ್ ಆರ್ ಕಾಂಗ್ರೆಸ್ ಪಾರ್ಟಿಗೆ ಹೋದರೆ 3 ಇದು ತೆಲುಗುದೇಶಂ ಪಕ್ಷಕ್ಕೆ ಹೋಗಿದೆ. 22 ಲೋಕಸಭಾ ಸ್ಥಾನಗಳನ್ನು ಮೊದಲ ಬಾರಿಗೆ ಗೆದ್ದಂಥ ವೈ ಎಸ್ ಆರ್ ಕಾಂಗ್ರೆಸ್ ಅಂದರೆ ಹಿಂದೆ ಕಾಂಗ್ರೆಸ್ಸೇ. ಜಗನ್ಮೋಹನ್ ರೆಡ್ಡಿಯವರ ತಂದೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದವರು. ನಮ್ಮ ವೀರಪ್ಪ ಮೊಯ್ಲಿ ಮೊದಲಾದವರು ಆಂಧ್ರ ಪ್ರದೇಶಕ್ಕೆ ಹೋಗಿಬಿಟ್ಟು ಅಲ್ಲಿ ಕೆಲವು ಕೀಟಲೆ ಮಾಡಿದ್ದರಿಂದ ಜಗನ್ಮೋಹನ್ ರೆಡ್ಡಿಯವರು ಬೇರೆಯೇ ಇನ್ನೊಂದು ಕಾಂಗ್ರೆಸ್ ವೈ ಎಸ್ ಆರ್ ಅಂದರೆ ಅವ್ರ ತಂದೆ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿಬಿಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಅವರ ಪಕ್ಷ 25ರಲ್ಲಿ 22 ಸ್ಥಾನಗಳನ್ನು ಗೆದ್ದಿದೆ. ಈಗ ಜಗನ್ಮೋಹನ್ ರೆಡ್ಡಿಯವರಿಗೆ ಇರುವಂಥ ಸವಾಲು ಎಂದರೆ 22ನ್ನು ಉಳಿಸ್ಕೊಳ್ಳುವಂಥದ್ದು. ಒಂದು ಸರ್ತಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವುದು ಸುಲಭ. ಈಗ 22ನ್ನು ಉಳಿಸ್ಕೊಳ್ಳಿಕ್ಕೆ ಅದಕ್ಕೆ ಬಹಳ ಕಷ್ಟ ಇದೆ. ಇದರ ನಡುವೆ ಆಂಧ್ರದಲ್ಲಿ ಸೋತು ಸುಣ್ಣವಾಗಿರುವಂಥ ತೆಲುಗುದೇಶಂನ ಚಂದ್ರಬಾಬು ನಾಯ್ಡು ಇವರು ಅಳಿಯ ಮನೆ ತೊಳೆಯ ಅಂತ ಹೇಳ್ಬೋದು. ಇವ್ರನ್ನ ಯಡಿಯೂರಪ್ಪ ಅವ್ರನ್ನೂ ಕೂಡ ಹಾಗೆ ಕರಿಬೋದು. ಅವ್ರನ್ನ ಶಿವಮೊಗ್ಗದವರು ಅಂತ ಹೇಳ್ತಾರೆ. ಆದರೆ ಯಡಿಯೂರಪ್ಪನವರು ಮಂಡ್ಯ ಜಿಲ್ಲೆಯವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರಕ್ಕೆ ಬಂದು ಮಾವನ ಮನೆಯಲ್ಲಿ ಇದ್ದುಬಿಟ್ಟು ಎಲ್ಲ ಬೆಳೆದವರು. ಅವರನ್ನು ಕೆಲವರು ಕೂಡ ಹೀಗೆ ಹೇಳೋದುಂಟು. ಅದೇ ರೀತಿ ಚಂದ್ರಬಾಬು ನಾಯ್ಡು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿದ್ದವರು. ಅವರ ಮಾವ ಅವರ ಹೆಂಡತಿಯ ಅಪ್ಪ ಎನ್ ಟಿ ರಾಮರಾವ್ ಅವರು ತೆಲುಗುದೇಶಂ ಪಕ್ಷವನ್ನು ಕಟ್ಟಿ ಓಟವನ್ನು ಮುಖ್ಯಮಂತ್ರಿ ಆದ ಕೂಡಲೇ ಈ ಚಂದ್ರಬಾಬು ಕೂಡ ಮಾವನ ಪಕ್ಷಕ್ಕೆ ಸೇರಿಕೊಂಡರು. ಮುಂದಿನ ಒಂದು 7-8 ವರ್ಷಗಳಲ್ಲಿ ಮಾವನನ್ನೇ ಮುಗಿಸಿ ತೆಲುಗುದೇಶವನ್ನು ತನ್ನ ಪಕ್ಷವನ್ನಾಗಿ ಮಾಡಿಕೊಂಡವರು ಚಂದ್ರಬಾಬು ನಾಯ್ಡು. ಆದ್ದರಿಂದ ಅವರನ್ನು ಅಳಿಯ ಮನೆ ತೊಳೆಯ ಅಂತ ಹೇಳಿದರೆ ಏನು ತಪ್ಪೇನಾಗಲಿಕ್ಕಿಲ್ಲ. ಆ ಅಳಿಯ ಈಗ ಸೋತು ಹೋಗಿದ್ದು. ಅವರೀಗ ಪವನ್ ಕಲ್ಯಾಣ್ ಅನ್ನುವಂಥ ಚಿತ್ರನಟನ ಜೊತೆ ಸೇರಿಕೊಂಡಿದ್ದಾರೆ. ಪವನ್ ಕಲ್ಯಾಣ್ ಅನ್ನೋರು ಚಿರಂಜೀವನವರು ಕೂಡ ಒಂದು ಪಕ್ಷ ಸ್ಥಾಪಿಸಿದ್ರು, ಏನೂ ಮಾಡಲಿಕ್ಕಾಗಲಿಲ್ಲ. ಅವರ ಸಹೋದರ ಪವನ್ ಕಲ್ಯಾಣ್ ಕೂಡ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದ್ದು. ಆ ಪವನ್ ಕಲ್ಯಾಣ್ರ ಪಕ್ಷ ಮತ್ತು ತೆಲುಗುದೇಶಂ ಒಟ್ಟಾಗಿ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇವೆ. ತೆಲುಗುದೇಶಂ 7 ವರ್ಷಗಳ ಹಿಂದೆ ಬಿ ಜೆ ಪಿಯ ಜೊತೆ ಇತ್ತು. ಆವಾಗ ಬಿ ಜೆ ಪಿ 1-2 ಲೋಕಸಭಾ ಸ್ಥಾನಗಳನ್ನು ಆಂಧ್ರದಲ್ಲಿ ಗೆದ್ದಿತ್ತು. ತೆಲುಗುದೇಶಂನಿಂದ ಬಿ ಜೆ ಪಿ ಬೇರಾದ ಮೇಲೆ ಬಿ ಜೆ ಪಿಗೆ ಮೊದಲಿಂದ ಅಲ್ಲಿ ಯಾವುದೇ ದಕ್ಷಿಣ ಭಾರತದಲ್ಲಿ ಹೇಗೆ ಅದಕ್ಕೆ ಬೇರಿಲ್ವೋ ಆಂಧ್ರದಲ್ಲೂ ಇರಲಿಲ್ಲ. ತೆಲುಗುದೇಶಂನ ಮೈತ್ರಿಯಿಂದಾಗಿ 1-2 ಸ್ಥಾನ ಹಿಂದೆ ಗೆದ್ದಿತ್ತು. ಕಳೆದ ಚುನಾವಣೆಯಲ್ಲಿ ಒಂದು ಕೂಡ ಗೆಲ್ಲಿಲ್ಲ. ಯಾಕಂದರೆ ತೆಲುಗುದೇಶಂ ಮೈತ್ರಿ ಇರಲಿಲ್ಲ. ಅದರ ಜೊತೆಗೆ ತೆಲುಗುದೇಶಂ ಕೂಡ ತನ್ನ ಬಲವನ್ನು ಕಳೆದುಕೊಂಡು 3 ಲೋಕಸಭಾ ಸ್ಥಾನಗಳನ್ನು ಮಾತ್ರ ಗೆದ್ದಿತ್ತು. ಈಗ 3ಕ್ಕಿಂತ ಹೆಚ್ಚನ್ನು ಗೆಲ್ಲಲು ಪವನ್ ಕಲ್ಯಾಣ್ರ ಸ್ನೇಹವನ್ನು ನಾಯ್ಡು ಮಾಡಿದ್ದಾರೆ, ಚಂದ್ರಬಾಬು ನಾಯ್ಡು ಅವರು. ಅದರ ಜೊತೆಗೆ ಬಿ ಜೆ ಪಿಯವರು ಹಣಕ್ಕೆ ನೋಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ರನ್ನು ಮಾತಾಡಿಸಿದ್ದಾರೆ. ನಮಗೂ ಒಂದಷ್ಟು ಸೀಟ್ ಕೊಡ್ರಪ್ಪ, ನಾವು ಹಿಂದಿನ ಥರ 1-2 ಸೀಟ್ ಆದರೂ ಗೆಲ್ಲೋಣ ಆಂಧ್ರದಲ್ಲಿ ಅಂತ ಸಮಜಾಯಿಷಿಗೆ ಬಂದಿದ್ದಾರೆ. ಅದು ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಕ್ವಶನ್ ಮಾರ್ಕ್ ಸುದ್ದಿಗಳವೆಲ್ಲ. ಅದೇನೇ ಆಗಲಿ, ಲೋಕಸಭಾ ಚುನಾವಣೆಗೆ ಇಡೀ ದೇಶ ಸಜ್ಜಾಗ್ತಾ ಇದೆ. ಅದು ಕೆಲವೆಲ್ಲ ಕ್ವಶನ್ ಮಾರ್ಕ್ಗಳಾಗಿಯೇ ಉಳಿದಿವೆ. ಆ ಕ್ವಶನ್ ಮಾರ್ಕ್ಗಳೆಲ್ಲ ನಿವಾರಿಸಿ ಎಲ್ಲ ಸ್ಪಷ್ಟ ಉತ್ತರಗಳಾಗಲಿ ಅಂತ ಹೇಳುತ್ತಾ ಇಂದಿನ ಕತೆ ಕಾರಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ V4 ನ್ಯೂಸ್.
ಹಾಗೆ ವಿ4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಲ್ರಿಗೂ ದೊಡ್ಡ ನಮಸ್ಕಾರ.